1965ನೇ ಇಸವಿಯಲ್ಲಿ ನಡೆಯುವ ಕತೆ. ಕಾದಂಬರಿಗೆ ಹೋಗೋಣ. ಪರಶುರಾಮ್ ಫೋನ್ ಕೈಗೆತ್ತಿಕೊಂಡು, ಹಲೋ ಪರಶುರಾಮ್ ಹಿಯರ್ ಎಂದ. ನಿಮ್ಮ ನರ್ಸಿಂಗ್ ಹೋಮ್ನಿಂದ ಮಾತಾಡ್ತಿದ್ದೀನಿ. ನಿಮ್ಮ ಮಿಸೆಸ್ ರಂಜಿತಾರವರಿಗೆ ಡೆಲಿವರಿ ಕಷ್ಟವಾಗೋ ಹಾಗಿದೆ. ತಾಯಿಯ ಪ್ರಾಣಕ್ಕಾಗಲಿ ಮಗುವಿನ ಪ್ರಾಣಕ್ಕಾಗಲಿ ಅಪಾಯವಾಗಬಹುದು. ನೀವು ಅರ್ಜೆಂಟಾಗಿ ಬಂದ್ರೆ ಆಲ್ರೈಟ್ ಬನ್ನಿ. ಫೋನ್ ಇರಿಸಿ ಹೊರಬಂದು ಸ್ಕೂಟರಿನ ಮೇಲೆ 10 ನಿಮಿಷದಲ್ಲಿ ನರ್ಸಿಂಗ್ ಹೋಮ್ಗೆ ಬಂದ. ಡಾಕ್ಟರ್ ಸುಧೀರ ಅವನಿಗಾಗಿ ನಿರೀಕ್ಷಿಸುತ್ತಿದ್ದರು. ಗೋ ಅಹೆಡ್ ಡಾಕ್ಟರ್, ಆದರೆ ಮಗುವಿನ ಪ್ರಾಣ ತುಂಬಾ ಮುಖ್ಯ ಅಷ್ಟೇ. ಡಾಕ್ಟರ್ ಬೆಪ್ಪಾದರು. ಹಿಂದೆಯೇ ಕೋಪವೂ ಬಂತು. ಹೆಂಡತಿಗಂತಲೂ ಮುಖ್ಯವಾದುದು ಮಗು ಎಂದವರನ್ನು ಅವಳಿಂದಿನವರೆಗೂ ನೋಡಿರಲಿಲ್ಲ. ಇಬ್ಬರನ್ನು ಉಳಿಸಲು ಪ್ರಯತ್ನಿಸ್ತೀನಿ. ಒಬ್ಬರಿಗೋಸ್ಕರ ಮತ್ತೊಬ್ಬರು ಮುಖ್ಯವಲ್ಲ ಅನ್ನುವುದನ್ನು ಸರಿ ಇಲ್ಲ ಹೇಳಿ ಡಾಕ್ಟರ್ ಹೊರಗೆ ಹೋದರು. ಪರಶುರಾಮ ತನ್ನನ್ನು ತಾನೇ ನಿಂದಿಸಿಕೊಂಡ. 1 ಗಂಟೆಯ ನಂತರ ನರ್ಸ್ ಹೊರಗೆ ಬಂದಳು. ಪರಶುರಾಮ ಆತಂಕದಿಂದ ಅವಳ ಹತ್ತಿರ ಹೋದ. ಹೆಣ್ಣು ಮಗು ಸಾರ್. ಮಗು ಕ್ಷೇಮವಾಗಿದೆ? ಕ್ಷೇಮವಾಗಿದೆ. ತಾಯಿ? ಆತಂಕವನ್ನು ತೋರಿಸುತ್ತಾ ಕೇಳಿದ. ಅವರು ಆರೋಗ್ಯವಾಗಿದ್ದಾರೆ ಸಾರ್. ಇನ್ನೇನು ಡಾಕ್ಟರುಗಳು ತುಂಬಾ ಶ್ರಮಪಟ್ಟರು ಸಾರ್. ಒಟ್ಟಿನಲ್ಲಿ ಇಬ್ಬರನ್ನೂ ಉಳಿಸಿದರು. ಅವಳ ಮಾತು ಕೇಳಿ ಅವನ ಮುಖ ಬಾಡಿತು. ಆಲ್ ರೈಟ್ ಎಂದು ಹೇಳಿ ಹೊರಗೆ ಬಂದು ಬಿಟ್ಟ. ರಂಜಿತಳನ್ನು ಬಿಡಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಆದರೆ 2 ಬಾರಿ ಪ್ರಯತ್ನಿಸಿದ್ದೆ. 2 ಬಾರಿಯೂ ಹಂಚಿಕೆ ವಿಫಲವಾಗಿತ್ತು. ಅವಳು ಸುಲಭವಾಗಿ ಸಹಿ ಹಾಕುವಂಥವಳಲ್ಲ ಎಂದು ಹೊರಟ. ವಿರಾಜ್ಪುರ ನಗರದ ರಸ್ತೆ ಬಹಳ ಸಮೃದ್ಧವಾಗಿದ್ದು ಮನಸ್ಕಲಿಪುರವನ್ನು ಸೇರುವ ಹೊತ್ತಿಗೆ 1/2 ಗಂಟೆಯೇ ಬೇಕಾಯಿತು. ಆ ಮನೆ ಕಾಲನಿನಿಂದ ಬಣಗುಡುತ್ತಿತ್ತು. ಬಾಗಿಲು ಮುಂದೆ ಮಾಡಿತ್ತು. ಸ್ಕೂಟರಿನ್ ಹಾರನ್ ಕೇಳುತ್ತಿದ್ದರೆ ದೇವಕಿ ಬಾಗಿಲು ತೆರೆದಳು. ಪರಶುರಾಮ ಒಳಗೆ ಬಂದ. ಹೊರಟು ಹೋದನೆ ಮಂಚದ ಮೇಲೆ ಕುಡುತ್ತಾ ಕೇಳಿದ, ಇಷ್ಟು ಹೊತ್ತೆ? ಫ್ಯಾಕ್ಟರಿ 8 ಗಂಟೆಗೆ ಅಲ್ವೇ? ಬಾಗಿಲು ಮುಚ್ಚಿ ಬಂದು ಅವನ ತೊಡೆಯ ಮೇಲೆ ಕುಳಿತುಕೊಂಡಳು. ಅವಳ ಸ್ಪರ್ಶ ಅವನನ್ನು ಯಾವಾಗಲೂ ಉತ್ತೇಜಿಸುತ್ತಿತ್ತು. ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಗಾಢವಾಗಿ ಆಲಂಗಿಸಿಕೊಂಡು ತುಟಿಗಳನ್ನು ಚುಂಬಿಸಿದ. ಅವನಿಗೆ ನಮ್ಮ ಮೇಲೇನೂ ಅನುಮಾನವಿಲ್ಲ ತಾನೆ? ಬಂದ್ರೇನೂ ಹೇಗೋ ಅವನನ್ನು ಬಗ್ಗುಬಡಿಯಬೇಕೆಂದು ತೀರ್ಮಾನಿಸಿದ್ದೇನಲ್ಲ. ಪರಶುರಾಮ್ ಪುನಃ ಅವಳನ್ನು ಎದೆಗೊತ್ತಿಕೊಂಡ. ದೇವಿಕಿ, ಇನ್ನೆಷ್ಟು ದಿನ? ಸ್ವಲ್ಪವೇ ದಿನ. ನಮ್ಮ ಬದುಕೇ ಬದಲಾಗಿ ಹೋಗುತ್ತದೆ. ನಿನ್ನನ್ನು ಬಾಳಪೂರ್ತಿ ಹೂವಿನಲ್ಲಿರಿಸಿ ನೋಡಿಕೊಳ್ಳುತ್ತೇನೆ ಎಂದ. ಅವಳು ಸೆಕ್ಸಿಯಾಗಿ ನಕ್ಕಳು. ಪ್ರಾಮಿಸ್? ದೇವಿಕಿ, ನನ್ನ ಮೇಲೆ ನಂಬಿಕೆ ಇಲ್ವೇ? ಪರಶುರಾಮ್ ಆಶ್ಚರ್ಯದಿಂದ ಕೇಳಿದ. ನನಗಿಂತಲೂ ಸಿಕ್ಸಿಯಾದ ಹುಡುಗಿ ಸಿಕ್ಕಿದರೆ? ಅವಳು ಉಳಿದ ಮಾತು ಪೂರ್ತಿಗೊಳಿಸದಂತೆ ಅವಳ ಬಾಯಿಯ ಮೇಲೆ ಬಾಯಿ ಇಟ್ಟು ಮುಚ್ಚಿದ. ಅವಳು ಅವನೊಂದಿಗೆ ಮಂಚದ ಮೇಲುರುಳಿದಳು. ಅವನ ಆವೇಶ ಕಡಿಮೆಯಾದ ಮೇಲೆ ಮತ್ತೆ, ನನಗೆ ನಿನ್ನ ಮೇಲೆಷ್ಟು ಆಸೆ ಇದೆ ಎಂಬುದು ಈಗಲಾದ್ರೂ ಅರ್ಥವಾಯ್ತೇ ಎಂದ. ಈ ಬಾರಿ ಅವಳೇ ಅವನನ್ನು ಚುಂಬಿಸಿದಳು. ಇಲ್ಲಿಯವರೆಗೂ ಎಲ್ಲ ಚೀಟಿಗಳು ಮ್ಯಾಕ್ಸಿಮಮ್ ಬಿಡ್ಡಿಂಗ್ ಆಗ್ತಿವೆ. ಆದ್ದರಿಂದ ಲಾಟರಿ ಪದ್ಧತಿನೇ ಅನುಸರಿಸಿದ್ದೇವೆ. ಇನ್ನು ಮುಂದೆ ಯಾರೂ ಮ್ಯಾಕ್ಸಿಮಮ್ಗೆ ಕೂಗುವುದಿಲ್ಲ. ಆದ್ದರಿಂದ ಅಲಾರ್ಮ್ ಟೈಮ್ ಪೀಸ್ನ ಅಗತ್ಯವಿದೆಯಲ್ಲ? ಹೌದು. ಈಗ ನಿಮಗೆ ಬೇಕಾದವರಿಗೆ ಚೀಟಿ ಬರುವಂತೆ ಮಾಡುವ ಚಾನ್ಸು ನಮಗಿರೋಲ್ಲ. ಅವನು ಎದ್ದು ತನ್ನ ಬ್ಯಾಗಿನಿಂದ ಅಲಾರಂ ಗಡಿಯಾರವನ್ನು ತೆಗೆದುಕೊಟ್ಟು, ಇದರ ಸಹಾಯದಿಂದ ನಮಗೆ ಬೇಕಾದವರಿಗೆ ಚೀಟಿ ಬರೋ ಹಾಗೆ ಮಾಡಬಹುದು. ಹೇಗೆ? ದೇವಕಿ ಆಶ್ಚರ್ಯದಿಂದ ಕೇಳಿದಳು. ಇದು ರಿಮೋಟ್ ಕಂಟ್ರೋಲ್ ಗಡಿಯಾರ. ಇದರ ಗುಂಡಿ ನಿನ್ನ ಕಾಲಿನ ಹತ್ತಿರ ಇರುತ್ತೆ. ಕೊನೆಯ ನಿಮಿಷ ಹತ್ತಿರವಾಗುತ್ತಿರುವಂತೆ ಬೇಕಾದ ಸೆಕೆಂಡಿನಲ್ಲಿ ಗುಂಡಿಯುತ್ತಿದ್ದರೆ ನಿಮಿಷದಲ್ಲಿ ಮುಳ್ಳು ವೇಗದಿಂದ ಮುಂದೋಡಿ ಅಲಾರಂ ಹೊಡೆಸುತ್ತದೆ. ಅಂದರೆ ನಮಗೆ ಬೇಕಾದ ವ್ಯಕ್ತಿ ತಾನು ಕೂಗುವ ಅಂಕಿಯನ್ನು ಹೇಳುತ್ತಲೇ ನೀನು ಗುಂಡಿಯುತ್ತಿದ್ದರೆ ಸಾಕು. ಅವನ ಮಾತು ಪೂರ್ತಿಯಾಗುವ ಹೊತ್ತಿಗೆ ಅಲಾರಂ ಹೊಡೆಯುತ್ತದೆ.
ಅದರಿಂದ ಆ ಚೀಟಿ ಬರುತ್ತದೆ. ಅವಳ ಕಣ್ಣಿನಲ್ಲಿ ಹೊಳಪು ಹೊಳೆಯಿತು. ನಿಮ್ಮದು ಸೂಪರ್ ಬ್ರೈನ್ ಎಂದಳು. ನಿನಗಿಂತಾನೆ. ನಿನ್ನ ಹತ್ತಿರ ನನಗಿಂದಿಗೂ ಅರ್ಥವಾಗದಂಥ ವಿಷಯ ಒಂದಿದೆ. ಏನದು? ಚೀಟಿಯ ಲಾಟರಿ ಹಾಕುವಾಗಲೂ ಲಾಟರಿಯಲ್ಲಿ ನಮಗೆ ಬೇಕಾದ ನಂಬರೇ ಬರುವಂತೆ ಹೇಗೆ ಮ್ಯಾನೇಜ್ ಮಾಡ್ತಿ? ಉತ್ತರವಾಗಿ ಅವಳು ನಕ್ಕಳು. ಅದು ಪ್ರೊಫೆಷನಲ್ ಸೀಕ್ರೆಟ್. ನನ್ನ ಹತ್ರಾನೂ ಸೀಕ್ರೆಟ್ಟೆ? ನನ್ನ ಹತ್ರ ನೀವು ಒಂದು ಮುಖ್ಯವಾದ ವಿಷಯನ ಸೀಕ್ರೆಟ್ ಆಗಿಟ್ಟಿಲ್ಲವೇ? ಪರಶುರಾಮ್ ಹೌಹಾರಿದ. ಏನದು? ಕಳವಳದಿಂದ ಕೇಳಿದ. ಏನೂಂತ ನಿಮಗೆ ಗೊತ್ತಿಲ್ಲವೇ? ಅವನು ಬೆವತು ಹೋದ. ತನ್ನ ಪ್ಲಾನೆಲ್ಲ ದೇವಕಿಗೆ ಗೊತ್ತಾಯ್ತೋ ಏನೋ? ಹೇಗೆ ಗೊತ್ತಾಗುತ್ತೆ? ತಿಳಿಯಲು ಅವಕಾಶವೇ ಇಲ್ಲವಲ್ಲ. ಆದರೆ ದೇವಕಿ ಅತಿ ಬುದ್ಧಿವಂತ ಹೆಣ್ಣು. ತನಗಿಂತಲೂ ಬುದ್ಧಿವಂತಳು. ದೇವಕಿ, ನಿನ್ನ ಹತ್ತಿರ ನನಗೇನು ಗುಟ್ಟಿರುತ್ತೆ? ಕಳವಳವನ್ನು ಮರೆಮಾಚಲು ಪ್ರಯತ್ನಿಸಿ ಹೇಳಿದ. ಅವಳು ಮತ್ತೆ ನಕ್ಕಳು. ಅವಳ ನಗೆ ಅವನ ಧೈರ್ಯವನ್ನು ಪೂರ್ತಿ ಕಳೆಯಿತು. ನಾನು ಮೊನ್ನೆ ಕೆಲಸ ಇತ್ತು ಎಂದು ಓಲ್ಡ್ ಸಿಟಿಗೆ ಹೋಗಿದ್ದೆ. ಪರಶುರಾಮ ಅವಳ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿದ್ದ. ಅಲ್ಲಿ ನನ್ನ ಹಳೆಯ ಗೆಳತಿಯೊಬ್ಬಳಿದ್ದಾಳೆ. ಉದ್ದೇಶಪೂರ್ವಕವಾಗಿ ಗ್ಯಾಪ್ ಕೊಟ್ಟಳು. ಅವಳು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನಲ್ಲಿದ್ದಾಳೆ ಎಂದಳು. ಪರಶುರಾಮ ಉಸಿರು ಸಿಕ್ಕಿಕೊಂಡವಂತೆ ಒದ್ದಾಡಿದ. ಅವನೆದೆಯ ಬಡಿತ ಜಾಸ್ತಿಯಾಗಿತ್ತು. ತಾನು ಸಿಕ್ಕಿಕೊಂಡೆ ಎಂದುಕೊಂಡ. ಶ್ರೀನಾಥರಾವ್ ಎಂಬುವವರ ಅಕೌಂಟಿನ ಬಗ್ಗೆ ಹೇಳಿದಳು ಎಂದಳು. ಅವನ ಬಾಯಿಂದ ಮಾತೆ ಹೊರಬರದಾಗಿತ್ತು. ಏನಂತೆ? ಅದರಾಗಾಗ ಆ ಅಕೌಂಟಿಗೆ ಭಾರೀ ಮೊತ್ತದಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳಿ ಇದುವರೆವಿಗೂ 1 ಪೈಸಾವನ್ನು ವಿತ್ಡ್ರಾ ಮಾಡಿಲ್ಲವೆಂದು ಹೇಳಿದಳು. ಪರಶುರಾಮ ಅಳಲಾರದೆ ನಕ್ಕು ಅವಳನ್ನು ಎದೆಗವಚಿಕೊಂಡ. ಅವನಂದುಕೊಂಡಂತೆಯೇ ಆಗಿತ್ತು. ದೇವಕಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳದಿದ್ದರೆ ಈ ಗುಟ್ಟನ್ನು ಕಾಪಾಡಿಕೊಳ್ಳಲಾಗುವುದಿಲ್ಲ. ಅಂದರೆ ಅವಳನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕು. ಕೊನೆಯ ಗಳಿಗೆಯವರೆಗೂ ಇದೆಲ್ಲ ನಿನ್ನ ಹತ್ತಿರ ಗುಟ್ಟಾಗಿರಿಸಬೇಕೆಂದುಕೊಂಡಿದ್ದೆ. ಆದರೆ ಎಲ್ಲವನ್ನೂ ನೀನೇ ತಿಳಿದುಕೊಂಡಿರುವುದರಿಂದ ಎಲ್ಲ ಹೇಳಿಬಿಡ್ತೀನಿ ಎಂದು ಹೇಳಿದ. ಅವಳು ಅವನ ಕಣ್ಣ ಮೇಲೆ ಚುಂಬಿಸಿದಳು. ನನಗೆಲ್ಲ ಗೊತ್ತು ಅನ್ನಿಸುತ್ತಿದೆ ಎಂದಳು. ಇನ್ನಿವಳೊಂದಿಗೆ ಪೂರ್ತಿಯಾಗಿ ರಾಜಿಯಾಗುವುದೇ ಒಂದೇ ದಾರಿ ಎಂದುಕೊಂಡ. ನಮಸ್ತೆ, ವೆಲ್ಕಮ್. ಐ ಆಮ್ ಸೋ ಗ್ಲಾಡ್ ಯು ಆರ್ ಹಿಯರ್. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು, ನಿಜವಾದ ಕನ್ನಡಿಗರು, ಒಳ್ಳೆ ಮನಸ್ಸಿರೋ ಕನ್ನಡಿಗರು ಇದ್ದರೆ ಖಂಡಿತ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ. ನನ್ನ ಸರಿ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಒಳ್ಳೆ ಮನಸ್ಸಿರೋ ಕನ್ನಡಿಗರು ಸಿಗ್ತಾರೆ ಅಂತ. ಮುಂದಿನ ಭಾಗದಲ್ಲಿ ಸಿಗೋಣವೇ? ಶುಭ ದಿನ ಕನ್ನಡಿಗರೇ.